ಇಯರ್ಪಾಡ್ಸ್ನ ಇಲ್ಲಿ ಕಳ್ಕೊಂಡ್ಬಿಟ್ಟೆ ಅಂದ್ಬಿಟ್ಟು ಎಲ್ಲೆಲ್ಲೋ ಬಿದ್ಬಿಟ್ಟು ಬಂದಿದೆ ಗೈಸ್. ಇದು 13 ಡೇಸ್ ಆಯಿತು ಗೈಸ್ ಬರೋಕ್ಕೆ. ಕೋಡ್ಬಳೆ ಇದೆ, ಒಂದೇ ಕಾಲಕ್ಕೆ ಬುಟ್ಸ್ ಹಾಕೊಳ್ಳೋಕ್ಕಾಗಲ್ಲ, ಎರಡು ಕಾಲ್ದು ಕಳ್ಸಿದ್ದಾರೆ. ಪಾನಿ ಪಾನಿ ಹೋಗ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನನಗೆ ಇಂಡಿಯಾದಿಂದ ಪಾರ್ಸಲ್ ಬಂದಿದ್ದೆ. 1 2 3 4. ಇವಾಗ ಬೇಗ ಬೇಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಆಕ್ಚುಲಿ ಏನಿದೆ ಅಂತ ಗೊತ್ತಿಲ್ಲ, ಯಾವ ಬಾಕ್ಸಲ್ಲಿ ಏನೇನಿದೆ ಅಂತ. ಸೊ ಸರ್ಪ್ರೈಸ್ ಆಗಿರುತ್ತೆ ನನಗೆ. ನಂಗೆ ಕಟ್ ಮಾಡೋಕ್ಕೆ ಬರ್ತಿಲ್ಲ. ಹ್ಯಾಂಡಲ್ ವಿತ್ ಕೇರ್ ಅಂತಾರೆ, ನಾನು ಕೇರಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಧೂಳು, ಫುಲ್ಲು ಧೂಳು. ವಾ, ಎಲ್ಲೆಲ್ಲೋ ಬಿದ್ಬಿಟ್ಟು ಬಂದಿದೆ ಗೈಸ್. ಇದು ಫುಲ್ ಧೂಳಿದೆ. ಗೈಸ್ ಇದು ಫುಲ್ಲು ಧೂಳಿದೆ. ಏನೋ ಪೌಡರ್ ಹಾಕ್ಬಿಟ್ಟು ಕಳ್ಸಿದ್ದಾರೆ. ಐ ಗೆಸ್ ಏನ್ ಪೌಡರ್ ಅಂತ ಗೊತ್ತಿಲ್ಲ, ಬಟ್ ನನ್ನ ಪ್ರಕಾರ ಕೆಟ್ಟೋಗ್ಬಾರ್ದು ಅಂತ ಏನೋ ಮಾಡ್ಬಿಟ್ಟು ಕಳ್ಸಿದ್ದಾರೆ. ಇದರಲ್ಲಿ ಫುಡ್ ಐಟಮ್ ಏನೋ ಇರ್ಬೋದೇನೋ, ಇವನ್ ಐ ಡೋಂಟ್ ನೋ. ನನ್ನ ಬಟ್ಟೆ ಗಲೀಜಾಗುತ್ತೆ. ಕಂಡು ಎನಿಥಿಂಗ್. ಮತ್ತೆ ಸ್ನಾನ ಮಾಡ್ಬೇಕು. ಹೀಗಿದ್ರು ಸ್ನಾನ ಮಾಡಿಲ್ಲ ಗೊತ್ತು, ಧೂಳಾಗ್ತೀನಿ, ಗಲೀಜಾಗ್ತೀನಿ ಅಂತ. ಆಮೇಲೆ ಹೋಗಿ ಸ್ನಾನ ಮಾಡ್ತೀನಿ. ಹೆವಿ ಧೂಳೈತೆ. ಥೋ, ಗೈಸ್ ಬಾಕ್ಸ್ ಫುಲ್ ಹಾಕಿದ್ದಾರೆ ಪೌಡರ್ನ. ಎಂತ ಪೌಡರ್ ಇದು ನೋಡಿ ಗೈಸ್, ಇದೇ ತರ ಪೌಡರ್ ಇದು. ನಂಗೆ ಓಪನ್ ಮಾಡ್ಬೇಕಂತಾನೆ ಅನಿಸಲ್ಲ. ಇದು ಹೆಂಗ್ ಮಾಡಿದ್ದಾರೆ ಅಂದ್ರೆ, ಲೈಕ್ ಇಲ್ಲಿ ನನಗೆ ಪೇಸ್ಟು ಮತ್ತೆ ಒಂದ್ ಸ್ವಲ್ಪ ಫುಡ್ ಐಟಮ್ಸ್ ಇದೆ, ಕೆಟ್ಟೋಗ್ಬಾರ್ದು ಅಂತ. ಏನೋ ಫುಲ್ ಪೌಡರ್ ಹಾಕ್ಬಿಟ್ಟು, ಅಂದ್ರೆ ಕವರಲ್ಲಿ ಸುತ್ತಿ ಫುಲ್ ಪೌಡರ್ ಹಾಕ್ಬಿಟ್ಟು ಈ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡಿದ್ದಾರೆ. ಎಲ್ಲಾ ಬಾಕ್ಸ್ ಇದೇ ತರ ಇದ್ರೆ ನಾನು ಲಿಟ್ರಲಿ ಓಪನ್ ಮಾಡಲ್ಲ, ಬೈದೇ ಬಿಡ್ತೀನಿ ನಮ್ಮಮ್ಮಗೆ ಫೋನ್ ಮಾಡ್ಬಿಟ್ಟು. ನಮ್ಮಮ್ಮ ಏನ್ ಮಾಡ್ತಾರೆ, ಪೋಸ್ಟ್ ಆಫೀಸ್ ಅವ್ರು ಮಾಡಿರೋದು. ನನ್ಗೆ ಏನು ಇಲ್ವೂ ಇಲ್ಲ ಇಲ್ಲಿ. ವಾಟ್ ಇಸ್ ದಿಸ್? ಗೈಸ್ ಇದನ್ನೆಲ್ಲ ಲೈಕ್ ಏನಂತಾರೆ, ಹಂಗಂಗೆ ಓಪನ್ ಮಾಡ್ತೀನಿ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಪೋಸ್ಟ್ ಆಫೀಸ್ ಅವನಿಗೆ ಮಕ್ಕ ಮೇಲೆ ಹೊಡಿಬೇಕು ಅನ್ನಿಸ್ತೈತೆ ನನಗೆ. ನಾನು ನೋಡಿಲ್ಲ ಯಾವತ್ತೂ ಈ ತರ, ಲೈಕ್ ಏನಂತಾರೆ, ಈ ತರ ಪೋಸ್ಟ್ ಮಾಡಿ ಕಳ್ಸಿರೋರ್ನ. ಓಕೆ, ಇದೆಲ್ಲ ಮತ್ತೆ ವಾಶ್ ಮಾಡ್ಬೇಕು ನಾನು. ಗೈಸ್ ಇದೆಲ್ಲ ಏನಂತಾರೆ, ತೆಗೆದ್ಬಿಟ್ಟು ನೀಟಾಗಿ ಓಪನ್ ಮಾಡಿ ಆಮೇಲೆ ತೋರಿಸ್ತೀನಿ ಇದ್ರಲ್ಲಿ ಏನೇನಿದೆ ಅಂತ. Many months later. ಗೈಸ್ ಐ ಆಮ್ ಬ್ಯಾಕ್ ವಿತ್ ದೋಸ್. ಲೈಕ್ ಅದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಬಂದು ಇಷ್ಟೇನೋ ತುಂಬಿದ್ರು ಗೈಸ್. ಅದರಲ್ಲಿ ಇಷ್ಟಿತ್ತು. ನನ್ನ ಶ್ಯಾಂಪೂಸ್ ಮತ್ತು ನಂದು ಬಾಡಿ ಲೋಷನ್ ಮತ್ತು ಮಾಯ್ಶ್ಚರೈಸರ್, ಇಯರ್ಫೋನ್ಸ್ ಕೊಟ್ಟು ಕಳಿಸಿದ್ದಾರೆ. ಬಿಕಾಸ್ ನಾನು ಇಯರ್ಪಾಡ್ಸ್ನ ಇಲ್ಲಿ ಕಳ್ಕೊಂಡ್ಬಿಟ್ಟೆ ಅಂದ್ಬಿಟ್ಟು ದೇ ಸೆಂಟ್ ಮೀ ಇಯರ್ಫೋನ್ಸ್. ದಿಸ್ ಇಸ್ ದ ಮೋಸ್ಟ್ ವಾಂಟೆಡ್. ಬೇಕಿತ್ತು ರೋಡಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಮಾತಾಡೋಕ್ಕೆ, ಹಾಡು ಕೇಳೋಕ್ಕೆ. ಇದು ಆ್ಯಂಡ್ ಟೂತ್ಪೇಸ್ಟ್, ಇದು ವಾಟರ್ ಫಿಲ್ಟರ್. ಇಲ್ಲಿ ವಾಟರ್ ಚೆನ್ನಾಗೇ ಇರುತ್ತೆ, ಬಟ್ ಆದ್ರೂ ನನಗೆ ಗೊತ್ತಲ್ಲ ಬೇಕು ಅಂತ ತರಿಸ್ಕೊಂಡೆ. ಆ್ಯಂಡ್ ಇದು ಕ್ರೀಮ್, ಮತ್ತು ಇದು ನಂದು ಪ್ಯಾಂಡಾ. ಇದು ನನಗೆ ಒಬ್ಬರು ಸ್ಪೆಷಲ್ ಪರ್ಸನ್ ಕೊಟ್ಟಿರೋದು. ಆ್ಯಂಡ್ ನನ್ನ ಫೇವ್ರೆಟ್ ಇದು ಸ್ವೀಟ್ ಮತ್ತು ಖಾರ, ಸೊ ದ್ಯಾಟ್ ನಾನು ಬೇಲ್ಪುರಿ ಮಾಡ್ಕೊಬೋದು ಅಂತ. ಆ ಚಿಕ್ಕ ಬಾಕ್ಸಲ್ಲಿ ಇಷ್ಟು ಐಟಮ್ಸ್ ಇತ್ತು. ಇವಾಗ ವಿಲ್ ಓಪನ್ ದಿಸ್ ಬಾಕ್ಸ್. ಓಕೆನಾ, ಬನ್ನಿ. ಇವಾಗ ಈ ಸೆಕೆಂಡ್ ಬಾಕ್ಸ್ ಓಪನ್ ಮಾಡ್ತಾ ಇದ್ದೀವಿ. ನಿಮ್ಮನ್ನು ಕಾಯಿಸೋದು ಬೇಡ, ಸೊ ಬೇಗ 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 ಓಪನ್ ಮಾಡೋಣ.
ಇಲ್ಲಿಂದ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಗೈಸ್ ನನ್ನ ಕೈಲಿ ಆಗ್ತಿಲ್ಲ ಗೈಸ್, ನಿಜವಾಗ್ಲೂ ಆಗ್ತಿಲ್ಲ ನನಗೆ. ಅಲ್ಲಿ ಜಸ್ಟ್ ಯಾಕಾದ್ರೂ ಪಾರ್ಸಲ್ ತರಿಸ್ಕೊಂಡು ಅನ್ನಿಸ್ತಿದೆ ಇವಾಗ ನನಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಯಾಕಾದ್ರೂ ಪಾರ್ಸಲ್ ತರಿಸ್ಕೊಂಡು ಅನ್ನಿಸ್ತಿದೆ ಇವಾಗ ನನಗೆ. ಹಂಗೇನಿಲ್ಲ, ಏನಿದೆ ಅಂತ ಗೊತ್ತಿಲ್ಲ, ಸರ್ಪ್ರೈಸು ಇದರಲ್ಲಿ. ಆ್ಯಂಡ್ ಇದನ್ನು ನನಗೆ ಇಲ್ಲಿ ಪೋಸ್ಟಿಂದ ಕಳಿಸಿದ್ದು. ಸೊ ಲಾಸ್ಟ್ ಸ್ಯಾಟರ್ಡೆ, ಲಾಸ್ಟ್ ಅಲ್ಲ ಅದ್ರ ಲಾಸ್ಟ್ ಸ್ಯಾಟರ್ಡೆ ಕಳಿಸಿದ್ದು. ಆಯಿತು ಬರೋಕ್ಕೆ ಒಂದು ಎಷ್ಟು 13 ಡೇಸ್ ಆಯಿತು ಗೈಸ್ ಬರೋಕ್ಕೆ. ಬ್ಯಾಗು ಇದರಲ್ಲಿ ಬ್ಯಾಗ್ ಇದೆ, ಬ್ಯಾಗ್ ನೈಸ್ ಇದೆ, ನೈಸ್ ಬ್ಯಾಗ್ ಗೈಸ್, ನೈಸ್ ಬ್ಯಾಗ್. ಇದು ಒಂದು ಬ್ಯಾಗ್, ಸೊ ದಟ್ ಶಾಪಿಂಗ್ ಹೋಗ್ಬೋದು ಒಂದು ಶಾಪಿಂಗ್. ಓ ದೀಸ್ ಆರ್ ಮೈ ಫೇವ್ರೆಟ್ ಬುಕ್ಸ್ ಇದೆ, ಬುಕ್ಸ್ ನೈಸ್. ಇದು ನನಗೆ ಏನಂತಾರೆ ಕ್ರೇವಿಂಗ್ಸ್ ಜಾಸ್ತಿ. ಏನಿದೆ ಅಂದರೆ ಅದು ಆಮೇಲೆ ಹೇಳ್ಕೊತೀನಿ, ಫಸ್ಟ್ ಇದನ್ನು ನೋಡಿ. ಕೋಡ್ಬಳೆ ಇದೆ, ಕೋಡ್ಬಳೆ. ಆಮೇಲೆ ಇದು ಕಡಲೆಬೀಜ, ಚಕ್ಲಿ, ಆ್ಯಂಡ್ ಫೈನಲಿ ಪಾನಿಪುರಿ. ಇದೆಲ್ಲ ಲೈಕ್ ನಂದಿದು, ಯಾರಿಗೂ ಕೊಡಲ್ಲ. ನೈಸ್. ಅದರೊಳಗೆ ಹಾಕ್ಲಾ ಇಲ್ಲ ಇಡ್ಲಾ ಸೈಡಲ್ಲಿ? ಇದು ಮೋಸ್ಟ್ ವಾಂಟೆಡ್ ಕೋಡ್ಬಳೆ. ನೆಕ್ಸ್ಟ್ ಇಲ್ಲಿ ಕುರ್ಕುರೆ ಲೇಸ್, ಸೇಮ್ ನಂದ್ರಂದು. ಇಲ್ಲಿ 3 ಕುರ್ಕುರೆ, ಒಂದು ಬಿಂಗೋ ಡ್ಯಾಡಿ ಮಿಡಿ ಲೇಸ್. ಆಮೇಲೆ ಇದು ಲಾಂಡ್ರಿ ಬ್ಯಾಗ್. ಮ್ಯಾಟ್, ಇದು 2 ಮ್ಯಾಟ್, ಒಂದು ವಾಶ್ರೂಮ್ಗೆ, ಇನ್ನೊಂದು ಅಲ್ಲಿ ಹಾಕೊಳ್ಳೋಕ್ಕೆ, ಅಷ್ಟೇ. 2 ಮ್ಯಾಟ್. ಆಮೇಲೆ ಶೂಸ್, ಚಪ್ಪಲಿ ಇದೆ. ಇದು ಚಪ್ಪಲಿ, ಇದು ಒಂದು ಶೂಸ್. ಮಸ್ತಾಗಿ ಪ್ಯಾಕ್ ಮಾಡಿದ್ದಾರೆ. These are my slippers for my daily wear slippers. ಆಮೇಲೆ ಇದು ಶೂಸ್, ಬೂಟ್ಸ್. ಇದು ಇನ್ನೊಂದು ಕಾಲಕ್ಕೆ ಬೂಟ್ಸ್, ಯಾಕಂದರೆ ಒಂದೇ ಕಾಲಕ್ಕೆ ಬೂಟ್ಸ್ ಹಾಕೊಳ್ಳೋಕ್ಕಾಗಲ್ಲ, ಎರಡು ಕಾಲ್ದು ಕಳಿಸಿದ್ದಾರೆ. ಇನ್ನೊಂದು ಜೊತೆ ಶೂ ಕಳಿಸಿದ್ದಾರೆ. ಐ ಗೆಸ್ ಇದು ಎರಡು ಪಾರ್ಟ್ ಆಗುತ್ತೆ ಅನ್ಕೊತೀನಿ, ಬಿಕಾಸ್ ಅಷ್ಟೊಂದು ಕಳಿಸಿದ್ದಾರೆ. ಇದೆಲ್ಲ ಲೈಕ್ ನಂದೇ ಗೈಸ್, ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಬೇರೆಯವ್ರದ್ದು ಓಪನ್ ಮಾಡ್ತಿದ್ದಾಳೆ ಅಂತ. ನೋ, ದೀಸ್ ಮೈನ್, ಇದೆಲ್ಲ ನಂದು, ದೀಸ್ ಆರ್ ಮೈನ್. ಇದೂ ಅಷ್ಟೇ 2 ಕಳಿಸಿದ್ದಾರೆ, ಒಂದು ಗುಡ್ ಅಲ್ಲ, ಗುಡ್. ಅಷ್ಟೇ, ಈ ಬಾಕ್ಸಲ್ಲಿ ಅಷ್ಟೇ. ಇದು ಕಾಯ್ತಿದ್ದೆ ನಾನು, 13-15 ಡೇಸಿಂದ ಕಾಯ್ತಿದ್ದೆ.
ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ. ಫೈನಲಿ ಬಂತು, ಓಪನ್ ಮಾಡ್ತಿದ್ದೀನಿ. ಇವಾಗ ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡೋಣ. ಈ ಬಾಕ್ಸ್ ಓಪನ್ ದೊಡ್ಡದು ಲಾಸ್ಟಲ್ಲಿ ಇಟ್ಕೊಳ್ಳೋಣ. ಈ ಬಾಕ್ಸ್ ಓಪನ್ ಮಾಡೋಣ. ಅದನ್ನು ಕೆಳಗೆ ಇಳಿಸ್ಬಿಟ್ಟು ಅಲ್ಲಿ ಕಮ್ ಬ್ಯಾಕ್. ಇದೆಲ್ಲ ಎತ್ತಿಟ್ಬಿಟ್ಟು ಅದನ್ನ ಕೆಳಗೆ ಇಳಿಸಿ ಅಲ್ಲಿ ಕಮ್ ಬ್ಯಾಕ್. ಗೈಸ್ ಇವಾಗ ಥರ್ಡ್ ಬಾಕ್ಸ್ ಓಪನ್ ಮಾಡ್ತಾಯಿದ್ದೀನಿ. ಓಯ್ ಕಟ್ಟರಲ್ಲಿ ಇಲ್ಲ, ಇದೊಂದು ಯಾವುದೋ ಚಾಕು, ಡಬ್ಬ ಚಾಕು ಗೈಸ್. ಇದು ಇಷ್ಟೇ ಪುಟ್ಟು ಕಟ್ಟರೆ ಎಷ್ಟೋ ಚೆನ್ನಾಗಿ ಕಟ್ಟಾಗುತ್ತೆ. ಅದು ಎಂತ ಕಟ್ಟಾಗ್ತಲ್ಲ ಅದು. ಇದೋಡಿ ಇಷ್ಟು ದೊಡ್ಡದು. ನನಗೆ ಸುಸ್ತಾಗ್ತದೆ ಗೈಸ್. ಏನು ಗೊತ್ತಾ, ನೀವು ಪಾರ್ಸೆಲ್ ಕಳಿಸ್ಕೋಬೇಕು ಅಂದರೆ ಕಳಿಸ್ಕೊಳ್ಳಿ, ನಂತರ ಕಳಿಸ್ಕೊಳಕ್ಕೆ ಹೋಗಬೇಡಿ. ನಮ್ಮದು ಲೈಕ್ 60 kgs ಗೈಸ್ ಕೊಟ್ಟು ಕಳಿಸಿರೋದು. 60 kgs, 10, 20, 30 ಅಲ್ಲ, 60. ದಿಸ್ ಈ 4 ಬಾಕ್ಸನ್ನು ಸೇರಿಸಿ 60 kgs ಇದೆ. ಇವಾಗ ಇದರಲ್ಲಿ ಏನಿದೆ ಗೊತ್ತಿಲ್ಲ, ಬನ್ನಿ ನೋಡುವ. ಅಗೇನ್ ಇದು ಥರ್ಡ್ ಬಾಕ್ಸ್. ಏನಂತಾರೆ, ಫಾಸ್ಟ್ ಫಾರ್ವರ್ಡ್. ಯಾ, ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ನೋಡ್ಕೊಬನ್ನಿ. ಗೈಸ್ ಇದು ಸೀದಾನೋ ಇಲ್ವೋ ನನಗೂ ಗೊತ್ತಿಲ್ಲ, ಹೆಂಗೋ ಓಪನ್ ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಎಸ್, ಇದೆ ಸೀದಾ. ಇದು ಬೇಲ್ಪುರಿ ಮಾಡ್ಕೊಳಕ್ಕೆ ಪುರಿ. ಮತ್ತೆ ಕಾಫಿ ಬಿಸ್ಕೆಟ್ ತಿನ್ನೋಕ್ಕೆ ಪಾರ್ಲೆಜಿ ಬಿಸ್ಕೆಟ್. ಇದು ಲೈಕ್ ಕ್ಲೀನ್ ಮಾಡೋಕ್ಕೆ, ಒರೆಸೋಕ್ಕೆ. ಅದೆಲ್ಲ ಮುಖ್ಯ ಅಲ್ಲ, ಇದು ತಿನ್ನೋದು, ಫಸ್ಟ್ ತಿನ್ನೋದು. ಮೂಂಗ್ ದಾಲ್, ಪಾಸ್ತಾ. ಓ, ದಿಸ್ ಇಸ್ ಮೈನ್ ಟ್ರೈಪಾಡ್. ನನ್ನ ಟ್ರೈಪಾಡ್ ಬ್ರೋ. ಇದನ್ನೆಲ್ಲ ಓಪನ್ ಮಾಡಿ ತೋರಿಸ್ಬೇಕಾ? ಟ್ರೈಪಾಡ್ ಗೈಸ್, ಇದು ಓಪನ್ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ಫುಲ್ಲು ಟೈಟಾಗಿ ಕಟ್ಬಿಡ್ತಾರೆ. ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಓಕೆ, ಫೈನಲ್ಲಿ ಫುಲ್ ಇಲ್ಲೆಲ್ಲ ಇಡ್ತೀನಲ್ಲ, ಅವಾಗ ಒಂದು ವೀಡಿಯೋ ಮಾಡ್ತೀನಲ್ಲ, ಅವಾಗ ತೋರಿಸ್ತೀನಿ. ಟ್ರೈಪಾಡ್ ಆ್ಯಂಡ್ ಮ್ಯಾಗಿ. ನೈಸ್. ಓ ಗೈಸ್, ಯು ವೋಂಟ್ ಬಿಲೀವ್ ವಾಟ್ ಮೈ ಮಾಮ್ ಸೆಂಟ್. ಕಚ್ಚಾ ಮ್ಯಾಂಗೋ ವೈಟ್ ಎಕ್ಲೇರ್ಸ್, ಆಮೇಲೆ ಡೈರಿ ಮಿಲ್ಕ್ ಸಿಲ್ಕ್. ಆ್ಯಕ್ಚುಲಿ ಏನು ಗೊತ್ತಾ, ಕಚ್ಚಾ ಮ್ಯಾಂಗೋ ವೈಟ್ ತಿನ್ನೋಣ. ನನ್ನ ಚಾಕ್ಲೇಟ್ ಗೈಸ್ ಇದೆಲ್ಲ ಎಷ್ಟು ತಿಂತಿದ್ದೆ ಮನೆ ಹತ್ರ. ವಾ, ಇದು ಕುಕ್ಕರ್ದೇನು ಏನಂತಾರೆ, ಅದು ಏನೋ ಅದು ಗೊತ್ತಿಲ್ಲ. ವಿಸ್ಪರ್, ಟಿಶ್ಯೂ ಪೇಪರ್. ಓಕೆ, ಕ್ಲಿಪ್ಗಳು ಕೊಟ್ಟು ಕಳಿಸಿದ್ದಾರೆ. ಕೇಳ್ತಿದ್ದೆ ನಾನು, ಟಿಕ್ ಕ್ಲಿಪ್ ತಗೊಡು, ಟಿಕ್ ಕ್ಲಿಪ್ಪು ಅಂತ ಕೊಟ್ಟು ಕಳಿಸಿದ್ದಾರೆ. ಏನೋ ಬಿದ್ದೋಯ್ತು ಅಲ್ಲಿ, ಏನಂತ ಗೊತ್ತಿಲ್ಲ, ಆಮೇಲೆ ನೋಡೋಣ. ಎಂತ? ಓಕೆ,
ಟ್ರಾಶ್ ಬ್ಯಾಗ್ 4 ಟ್ರಾಶ್ ಬ್ಯಾಗ್ಸ್, ಸೋಪ್, ಇನ್ನೊಂದು ಚಾಕ್ಲಿ, ಇದೆಲ್ಲ ನಂದು, ಇದೆಲ್ಲ ಸಾಕು ನನಗೆ. ಮತ್ತು ಸಕ್ಕರೆ, ಚಪಾತಿ ಹೊತ್ತೊಮಣೆ, ವೆಟ್ ವೈಬ್ಸ್, ಗರಂ ಮಸಾಲ ಜಗ್ಗೆಲ್ಲ ಕೊಟ್ಕೊಳ್ಸಿದ್ದಾರೆ. ಜಗ್ ಬಿಕಾಸ್ ಯು ಆಬ್ವಿಯಸ್ಲಿ ನೀಡ್, ನೀವು ಇಂಡಿಯಾದಾಗ ಬಂದಿದ್ದೀರಾ ಅಂದರೆ ನಿಮಗೆ ಜಗ್ ಬೇಕೇ ಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಹೇಳೋಕ್ಕಾಗಲ್ಲ, ನಿಮಗೆ ಗೊತ್ತು. ಗರಂ ಮಸಾಲ ಫಾರ್ ಮೈ ಪಾನಿಪೂರಿ ಆ್ಯಂಡ್ ಕಡಲೆ ಬೀಜ. ಸ್ಪೂನ್ಸ್ ಆಲ್ರೆಡಿ ಎತ್ಕೊಬಂದಿದ್ದೆ, ಇದೇನೋ ಕೊಟ್ಕೊಳ್ಸೋರೋ ಗೊತ್ತಿಲ್ಲ. ಮತ್ತು ಹ್ಯಾಂಗರ್, ನನ್ನ ಸ್ಟಿಕ್ಕಿ ನೋಟ್, ಡಬ್ಬ ಹೊಡೆದೋಗಿದೆ. ಡಬ್ಬ ಹೊಡೆದೋಗಿದೆ. ಇದು ಇದಾನೆ. ಇದು ಮಕ್ಕಕ್ಕೆ ಹಾಕೋದು ಸೋಪ್. ಇದು ನಂಗೆ ಬೇಕಾಗಿದ್ದು ಪಾನಿಪುರಿ. ಇದು ಪಾನಿ ಮಾಡ್ಕೊಳ್ಳೋದು, ಪಾನಿ ಮೇ ಪಾನಿ ಹೋಗ. ಪಾತ್ರೆ ಉಜ್ಜೋದು. ಇದು ಓವನಲ್ಲಿ ಇಡೋಕ್ಕೆ. ಐ ಡೋಂಟ್ ನೋ ವೈ ಎರಡೇನು ಕೊಟ್ಟು ಕಳಿಸಿದ್ದಾರೆ ಅಂತ. ಗೈಸ್, ನಮ್ಮಮ್ಮ ಒಂದು ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಅಜ್ಜಿನೇ 2 ಹಾಕಿರ್ತಾಳೆ. ಇಲ್ಲಿ ನಾನು ಮನೆ ತೊಗೊಳಕ್ಕೆ ಬಂದಿಲ್ಲ, ಮನೆ ತೊಗೊಂಡಿಲ್ಲ, ಒಂದು ಮನೆ ಇಷ್ಟು. ಇದು ನಂದು ಪಾನಿಪೂರಿ ಎತ್ತಕ್ಕೆ. ಅಂಬ್ರೆಲಾ, ನಂದು ಅಂಬ್ರೆಲಾ. ಇದಕ್ಕೆ ಏನಕ್ಕಿದು ಭಿಕ್ಷೆ ಬೇಡ್ತೀನಿ ಹೋಗ್ಬಿಟ್ಟಲ್ಲಿ ತಾಯಿ ಅನ್ಕೊ. ಇದು ಪ್ಯಾನ್. ಓಕೆ, ಇವೆರಡು ಸೋಪು ಗೈಸ್. ಇದೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಇಲ್ಲೇನೋ ಲೆಟರ್ ಇದೆ, ಲೆಟರ್ ಆಮೇಲೆ ನೋಡ್ತೀನಿ. ಫಸ್ಟ್ ಇದನ್ನೆಲ್ಲ ನೋಡ್ಬೋಣ. ಇದಿಲ್ಲೇ ಇರಲಿ, ಆಮೇಲೆ ನೋಡೋಕೆ ಬೇಕು. ಇದು ಮಸಾಲ ಐಟಮ್ಸ್ ಹಾಕ್ಕೊಳ್ಳೋಕ್ಕೆ, ಸೋಪ್ ಇಟ್ಕೊಳ್ಳೋಕ್ಕೆ, ಪುಳಿಯೋಗರೆ ಪ್ಯಾಕೆಟ್, ನಂದು ಇದು ಬಫ್ ಪೌಡರ್ ಹಾಕ್ಕೊಳ್ಳೋಕ್ಕೆ, ಎಕ್ಸ್ಟೆನ್ಷನ್ ಬಾಕ್ಸ್, ಮತ್ತು ಇದು ಎಣ್ಣೆ ಬಾಕ್ಸ್, ಅದರೊಳಗೆ ಪೌಡರ್ ಇದೆ. ರಸಂ ಪೌಡರ್, ಇದೆಲ್ಲ ಪುಡಿಗಳು. ಮತ್ತು ದಾರ, ನಮ್ಮಮ್ಮ ದಾರ ಕೊಟ್ಟು ಕಳಿಸಿದ್ದಾರೆ. ಪಾಂಡಾ ಬ್ರಷ್, ನಾನು ಇದರಲ್ಲೇ ಹಲ್ಲುಜ್ಜೋದು ಅದಕ್ಕೆ. ಇದು ಖಾಲಿ ಬಾಕ್ಸ್, ಬಿಕಾಸ್ ನನ್ನ ಹತ್ರ ನಾನು ಬೋರ್ಮಿಟಾ ಕೊಡಿರ್ತೀನಿ ಅಲ್ಲ, ಬೋರ್ಮಿಟಾ ಆಲ್ರೆಡಿ ಇದೆ, ಅದನ್ನು ಇದಕ್ಕೆ ಹಾಕೊಳ್ಳಿ ಅಂತ ಕೊಟ್ಟು ಕಳಿಸಿದ್ದಾರೆ. ಯಾಕಂದರೆ ಅದು ಪ್ಯಾಕೆಟಲ್ಲೇ ಇದ್ದರೆ ಎಲ್ಲ ಏನಂತಾರೆ ಗಟ್ಟಿಯಾಗಿಬಿಡುತ್ತೆ ಅಂತ. ಆ ಕಡೆ ಸಾಲ್ಟ್, ಪಿಂಕ್ ಸಾಲ್ಟ್. ಮೈ ಮಾಮ್ ಇನ್ಸಿಸ್ಟ್ ಮೀ ಟು ಈಟ್ ಪಿಂಕ್ ಸಾಲ್ಟ್ ರಾದರ್ ದ್ಯಾನ್ ವೈಟ್. ಬಾಟಲ್, ಇದು ಬಿಸಿ ನೀರು ಇಡೋಕ್ಕೆ. ಫ್ಲಾಸ್ಕ್, ಬಾಟಲ್. ಇದು ಒಂದು ಫ್ಲಾಸ್ಕ್, ದೊಡ್ಡ ಫ್ಲಾಸ್ಕ್ ಇದು. ಯಾಕಂದರೆ ಪದೇ ಇಲ್ಲಿಂದ ನೀರು ಹೀಟ್ ಬಿಸಿ ಮಾಡ್ಕೊಳ್ಳೋಕ್ಕೆ
ಅಡುಗೆ ಮನೆಗೆ ಹೋಗೋಕ್ಕಾಗಲ್ಲ, ಅದಕ್ಕೇ ಫ್ಲಾಸ್ಕ್ ಐ ಕ್ಯಾನ್ ಸ್ಟೋರ್ ಇಟ್ ಆ್ಯಂಡ್ ಡ್ರಿಂಕ್ ಇಟ್ ವೆನ್ ಎವರ್ ಐ ವಾಂಟ್. ಪೆನ್ಸಿಲ್ ಇದು ದೊಡ್ಡದು ಬೆಡ್ಶೀಟ್, ಸಾಫ್ಟ್ ಬೆಡ್ಶೀಟ್. ತುಂಬ ಚಳಿ ಇತ್ತು, ನನಗೆ ಎಷ್ಟೇ ಸೆಕೆ ಇದ್ರೂ ತಡ್ಕೊಂಡ್ಬಿಡ್ತೀನಿ, ಬಟ್ ಚಳಿ ನಮಗೆ ತಡೆಯೋಕ್ಕಾಗಲ್ಲ. ಸೊ ಬೆಡ್ಶೀಟ್ ಚಂದ ಇದೆ. ಸುಸ್ತಾಯ್ತು ನನಗೆ. ಗೈಸ್ ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ಆ ಕಡೆ ಇಟ್ಟು ಈ ಬಾಕ್ಸ್ ಓಪನ್ ಮಾಡ್ತೀನಿ.